ಪಾರ್ವತಿ ಬೇಕಿ ಎಲ್ಲಿ ಹೋದ್ಲ ಏನು ಹಾಡನ್ನ ಸಂತಿಗೆ ತೊಗೊಂಡು ಹೋಗ್ಬೇಕು. ಈಕಿ ಬೇಕಿ ಬಡ ಬಡ ಅಂತವ್ರು ಅದಕ್ಕೆ ಹುಲ್ ಕಟ್ಟು ಹೇಳಿನಿ ಏನಂದ್ರು ಕಟ್ಟಿಲ್ಲ ನೋಡಿಲಿ. ಏ ಪಾರ್ವತಿ ನಿನಗೆ ಎಷ್ಟು ಸರಿ ಹೇಳ್ಬೇಕು ಸಂತಿಗೆ ತೊಗೊಂಡು ಹೊಂಟಾನೆ ಹಾಡನ್ನ ನೋಡಲಿ ಒಂಚೂರು ಹುಲ್ ಕಟ್ಟಬಾರ್ದು ಅನ್ನೋದಕ್ಕೆ ಬುಸ ಗಿಸ ಕುಡಿಸಿ ಏನಿಲ್ಲ. ಅಲ್ಲ ಮಾರೇ ನೀನೇನು ಆಡ್ಸಾಕಿಯೇ ಒಂಟಿ ಸಾಕಿಯೇ ಈಗ ಇನ್ನೂ 2 ಬಕೆಟ್ ಮುಸ್ರಿ ಕುಡಿಸಿ ಒಂದು ಹಿಡಿ ಹುಲ್ಲು ಹಾಕಿ ಹೋಗೀನಿ. ಸ್ವಲ್ಪ ಹುಲ್ಲು ಹಾಕಿಲ್ಲ ನಾನು, ಆದ್ರೂ ತಿಂದು ಅಷ್ಟು ತೇಗಿ ಬಿಟ್ಟದ ಆಡ ಅನ್ನೋದು ಒಂಟಿದ್ದಂಗೆ ಇಟ್ಟು ದೊಡ್ಡ ಆಡ್ ಸಾಕಿದ್ದೀನಿ. ನನಗರ ಇದು ಹೊಟ್ಟೆ ಹೊರದು ಸಾಕಾತು. ಅಷ್ಟು ದನ ತಿನ್ನಷ್ಟು ಕೋಳಿದೊಂದ ತಿಂತತಿ, ಏನು ಹುಲ್ಲು ಮೇಯ್ತೈತೆ ಎಷ್ಟೊತ್ತಿಗೂ. ಏ ಅದು ಹಾಲು ಹಂಗೆ ಕೊಡ್ತೈತೆ ತಗೊಳ, ನೀನೇನು ಅಷ್ಟು ಇರ್ತತಿ ಅಂತ ಹಂಗೆ ಬಿಡ್ತೈತೆ ಅನ್ನೋದು. ಹಾಲು ಬರ್ದ್ರೆ ಹಾಲು ಕೊಡ್ತೈತಿ, ಏನು ಅದ್ರ ಕೆನಿ ಅಂದ್ರೆ ಹಾಲಿಂದ ದಪ್ಪ ಬಿಡ್ತೈತಿ. ಹಂಗೆ ಎಷ್ಟು ದಪ್ಪ ತೈತಿ ನಿನಗೇನು ಗೊತ್ತೈತಿ. ನೀ ಅಂದ್ರೆ ಆಡು ಗಿಡ ಸಾಕಿದ್ರೆ ಸೈ ನೋಡು. ಹಾಲು ಕರೆದು ನೋಡು, ಇವತ್ತಿಗೆ ಆತಲ್ಲ 11 ದಿವಸ ನೋಡು. ಹಾಲು ಕರೆದು ಹೆಂಗೆ ಇರ್ತೈತಿ. ಇವತ್ತು ಮಾರ್ಕೆಟ್ನಾಗ ಅದ್ರದ್ದು ಲಕ್ಷ ಬೆಲೆ ಗೊತ್ತನ್ನೋದ್ರದ್ದು. ಅದು ಲಕ್ಷಕ್ಕೆ ಹೋಗತ್ತೆ 2 ಲಕ್ಷಕ್ಕೆ ಹೋಗತ್ತೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು 8 ದಿನ ಹೊಟ್ಟೆ ಅದ್ರದ್ದು ಹೊರದು ಬಿಟ್ರೆ ನಾವು ಮೈ ಮ್ಯಾಗಿಂದ ಬಂಗಾರ ಗಿಂಗಾರ ಎಲ್ಲ ಮಾರ್ಕೊಂಡು ಕಿಡ್ನಿ ಕೊಂಡು ಹಾರ್ಟು ಮಾರ್ಕೊಂಡು ಅದನ್ನ ಹೊಟ್ಟೆ ಸಾಕೋದೇ ಸೈ. ಅದು ಅಷ್ಟು ಬಕಾಸುರು ತಿಂದಂಗೆ ತಿಂತತಿ. ನನಗಂತೂ ಅದನ್ನ ನೋಡಿದ್ರೆ ಆಡು ನೋಡಂಗೆ ಆಗೋದಲ್ಲ, ಒಂಟಿ ನೋಡ್ದಂಗೆ ಆಕತಿ. ಹೌದು, ಎಲ್ಲರೂ ಮಾಡ್ದಂಗೆ ನಾವು ಮಾಡಬಾರ್ದು. ನಮ್ದು ಸ್ವಲ್ಪ ಸ್ಪೆಷಾಲಿಟಿ ಬೇರೆ ಇರ್ಬೇಕು. ಅದಕ್ಕಾಗಿ ನಾನು ಇಷ್ಟು ದೊಡ್ಡ ಆಡ ತೊಗೊಂಬಂದೇನೆ ಗೊತ್ತಾ ನಿನಗೆ. ಕುರಿನೂ ಇಷ್ಟು ದೊಡ್ಡ ಐತಿ, ನಾನು ಮನೆಗೆ ತಂದಲ್ಲ ಅಷ್ಟ, ನೀ ಹೆದರಿದ್ರಿ ಅಂತ ಹೇಳಿ. ಅಯ್ಯೋ ದೊಡ್ಡ ಪುಣ್ಯಾತ್ಮನ ಅದನ್ನೊಂದು ಕೆಲಸ ಮಾಡ್ಬೇಡಪ್ಪ ಯಪ್ಪ. ನನಗಂತೂ ಈಗ ಜೀವ ಕೈಯಾಗ ಹಿಡ್ಕೊಂಡು ಬದುಕಾಗತ್ತೆ. ನಾನಂತೂ ಈ ಆಕಳ, ಈ ಆಡು, ಎಮ್ಮೆ, ಎತ್ತು ಸಾಕೋದ್ರಾಗ ಜೀವ ಸಣ್ಣಗೆ ಹೋಗ್ಬಿಡ್ತಿ. ನೀನು ಯಾವ್ದಾರ ಕಾಡ್ನಾಗ ಇರ್ಬೇಕಾಗಿತ್ತು, ಹೋಗಿ ಊರಾಗಿರ್ಬಾರ್ದಾಗಿತ್ತು. ನಮ್ಮ ಮನೆ ಅನ್ನೋದು ಜಾಸ್ತಿ ಪಾರ್ಕ್ ಆಗೈತೆ ಗೊತ್ತೇನೆ. ಜನ ಅನ್ನೋದಕ್ಕೂ ನೀ ಮಾಡೋದಕ್ಕೂ ನಂಗಂತೂ ಬೇಜಾರು ಬಂದು ಹೋಗ್ಬಿಟ್ಟೈತಿ. ಸಗಣಿ ವಾಸನೆ ಕುಡಿದು ಎತ್ತಾದ್ರೂ ಹೋಗ್ಬೇಕು ಅನಿಸ್ಬಿಟ್ಟಪ್ಪ. ನಂಗಂತೂ ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಇನ್ನು ಸುಡುಗಾಡು ಕುರಿ ತಂದು ನನ್ನ ಕುದಿಗೆ ಕಟ್ಟುಬಿಡ, ಬೇಕಾದ್ರೆ ನೀನು ಅದ್ರ ಜೊತೆಗೆ ಎಲ್ಲರೂ ಹಾಳಾಗಿ ಹೋಗು. ಏ ಇಷ್ಟೆಲ್ಲ ಸಾಕಾಕತ್ತೇವೆ ಎಂದು ದುಡ್ಡು ಬಾಚ್ಕೊಳಂಗಿಲ್ಲನ. ಲಕ್ಷ ರೂಪಾಯಿ ಬಾಚಿಗಿರ್ತತಿ. ಹಾಲು ಮೊಸರು ತುಪ್ಪ ಯಾವ್ದಕ್ಕಾರ ಕಮ್ಮಿ ಆಗತ್ತ ನಮ್ಮ ಮನ್ಯಾಗ ಗೊತ್ತೈತಿಲ್ಲ ನಿನಗೆ. ಎಷ್ಟು ಹಾಲು ಮೊಸರು ಎಲ್ಲ ತುಂಬಿ ಹರಿತೈತಿ. ಅಯ್ಯೋ ಯಜಮಾನ, ಏನು ತುಂಬಿ ಹರಿದ್ರೆ ಏನು ಮಾಡ್ಬೇಕೈತಿ? ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲದು ತುಂಬಿ ಹರಿತೈತಿ. ತಗೊಂಡು ಬಾಯಿ ಗಿಡಗಳಕ್ಕೊಂದು ಪುರ್ಸತ್ತಿರೋದಿಲ್ಲ ಅಷ್ಟ. ನಂಗೆ ಇದೆಲ್ಲ ಯಾವುದು ಬೇಡ. ನಾನು ರೊಟ್ಟಿ ಚಟ್ನಿ ತಿಂದ್ರೂ ನೆಮ್ಮದಿಯಿಂದ ಕುತ್ಕೊಂಡು ತಿನ್ಬೇಕಂತ ಅನ್ಕೊಂಬಿಟ್ಟೇನಿ. ನಿನ್ನ ಮನೆ ಹಾಲು ತುಪ್ಪ ಬೆಣ್ಣೆ ಅದ್ಯಾವುದು ಬೇಡ, ನೆಮ್ಮದಿ ಒಂದೇ ಬೇಕು. ದಯಮಾಡಿ ಬರೋನೆಲ್ಲರನ್ನೂ ಮಾರ್ಕೊಂಡು ನೆಮ್ಮದಿಯಿಂದ ಒಂದು ಜೀವನ ಮಾಡೋಣ ಅಂತ ನಾನು ಅನ್ಕೊಂಡೇನಿ. ನಿನಗೆ ಇಷ್ಟ ಇದ್ದರೆ ಮುಂದುವರಿಸ್ಬೋದು. ನನಗಂತೂ ಇದು ಇಷ್ಟನೇ ಇಲ್ಲ. ನಾನಂತೂ ಒಂದು ದನದ ಸಗಣಿ ಎತ್ತಕ್ಕೆಲ್ಲ ನೋಡು ಅಷ್ಟೆ. ಎಲ್ಲ ಇವಳು ನೀನು ಹಂಗಂದ್ಬಿಟ್ರೆ ನಾಳೆ ಇಟ್ಟು ಮಾಡಿಸ್ಬೇಕನ್ನ ನಾನು. ಆಗ ಹೋಗು, ಆಳಾರ ಇಡು, ನೀನಾರ ಮಾಡು. ನನಗಂತೂ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೆ. ಪಾರ್ವತಿ, ಇದ್ಯಾದ ಯವ್ವ ಎಷ್ಟು ದೊಡ್ಡದು ಆಡು ಕಟ್ಗೆ ಬಿಟ್ಟಿದಿ. ಮನೆ ಎತ್ತರ ಐತಲ್ಲೇ ಯವ್ವ. ಹೂನಯ್ಯವ್ವ, ಇಷ್ಟು ದೊಡ್ಡ ಆಡು ನಮ್ಮ ಯಜಮಾನ್ ತಂದ ನೋಡು. ತಂದಾಗ ಗಬ್ಬಿತ್ತದು. ಈಗ ಮರಿ ಹಾಕಿದ ಮೇಲೆ ಇನ್ನೂ ಕ್ಲೆವರ್ ಆಗ್ಬಿಟ್ಟೈತಿ. ಅಷ್ಟು ಕ್ಲೀನಾಗಿ ನೀಟಾಗಿ ಅಷ್ಟು ಚಂದ ತೊಳೆದು ಅದನ್ನು ಹೆಂಗೆ ಇಟ್ಟ ನೋಡು ಸ್ವಚ್ಛಗೆ. ಆಡು ನೋಡೋದಂಗೆ ಆಕತ್ತೀನಿ ಯಾವ ನಿನಗೆ. ನನಗಂತೂ ಒಂಟಿ ನೋಡ್ದಂಗೆ ಆಕತಿ. ಹೌದು ಬಿಡವ, ನನಗೂ ಹಂಗೆ ಅನ್ಸಕತ್ತೈತಿ. ಒಂಟಿ ಇದ್ದಂಗೆ ಐತವ, ಭಾರಿ ದೊಡ್ಡಕೈತಿ. ದೊಡ್ಡಕಂದ್ರೆ ದೊಡ್ಡಕೈತಿ. ಮತ್ತು ಅಂದಂಗೆ ನಾನು ಬಂದ್ರೆ ಸುದ್ದಿ ಹೇಳ್ತೀನಿ. ಮತ್ತು ಸಂಜೆ ಮುಂದೆ ಮಠದಾಗ ಹಿಂಬಾಗ ಕಲ್ಯಾಣ ಮಂಟಪ ಐತಲ್ಲ, ಅಲ್ಲಿ ದಿನ ಸಂಜೆ ಮುಂದೆ ಯೋಗ ಕ್ಲಾಸ್ ಹೇಳ್ಕೊಡ್ತಾರಂತ. ಮತ್ತು ನೀನು ಬಾ ಅಂತ ಹೇಳಕ್ಕೆ ಬಂದೆ ನಾನು. ಅಲ್ಲೆಲ್ಲೇ ಬೆಂಗ್ಲಿ ಜಯವ್ವ, ನೀನು ತೊಗೊಂಡು ಹೊಡಿಲಿಲ್ಲ ನೀನು. ಈಗ ಹತ್ತಿರ ಕಾಲ್ಮರಿನಿಲ್ಲ ತೊಗೊಂಡು ಹೊಡ್ಯಾಕೆ, ಕೈಯಾಗ ಒಂದು ಕಸ್ಮಾರಿಗಿಲ್ಲ. ಮತ್ತು ನೀನೇನು ಮಾಡಲಿ ಅನ್ಸ್ಬಿಟ್ಟತ್ ನೋಡಲಿ. ನನಗಂತೂ ಅಷ್ಟು ಸಿಟ್ಟು ಬಂದತಿ. ಯಾಕಲೇ ಹೆಂಗೈತಿ ಮೇಗೆ ಕಾಲ್ಮರಿ ತೊಗೊಂಡು ಹೊಡಿಲಿ ಅಂತ ಕೇಳ್ತಿಯಲ್ಲ. ಯೋಗ ಕ್ಲಾಸ್ ಐತಿ ಬಾ, ನೀನು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ನಾನು ಏನೋ ನನ್ನ ಗೆಳತಿ ಅಂತ ಹೇಳಿ ಕರೆಯಕ್ಕೆ ಬಂದರೆ ಬಾರಿ ಇದು ಬಿಡಲಿ ನೀನು ಬೆಂಗ್ಲಿ. ಮತ್ತು ನಾನು ನಿನಗೆ ಇನ್ನೇನು ಹೇಳಿದೆ ಜಯಿ, ನಮ್ಮ ಮನ್ಯಾಗ ನಾನು ಜಿಮ್ಮ ಓಪನ್ ಮಾಡೀನಿ ಗೊತ್ತೈತಿಲ್ಲ ನಿನಗೆ. ನೋಡಿದಿ ಬಗ್ಗಿ ಸಗಣಿ ಎತ್ತಿ ಬುಟ್ಟಿ ಹಾಕೋದು, ಸಗಣಿ ಎತ್ತೋದು ಬುಟ್ಟಿ ಹಾಕೋದು. ದಿನಕ್ಕೆ 100 ಸರಿ ಬಗ್ಗಿ ಎದ್ದು ಮಾಡ್ತಾನೇನ. ಅದು ದೊಡ್ಡ ಜಿಮ್. ಮತ್ತು ಹುಲ್ ಕೊಯ್ಯೋದು ಅದು ಸಾಲದ, ಎಲ್ಲ ನೀರು ಹೊತ್ತು ಬೂಸ ಹೊಯ್ಯೋದು ಅದು ಸಾಲದಕ್ಕೆ, ಎಲ್ಲಕ್ಕೂ ಹಿಂಡಿ ಹಾಕೋದು. ಹೌದಾ, ಇದು ದೊಡ್ಡ ಎಕ್ಸಸೈಸ್ ಹಾಕೋಕೆ ನಂಗೆ. ಅಷ್ಟೆಲ್ಲ ಮುಚ್ಕೊಂಡು ಒಂದು ತುತ್ತು ಅನ್ನ ಬಾಯಿಗೆ ಇಟ್ಕೊಳ್ಳೋಣ, ಅನ್ನ ಹೊತ್ತಿಗೆ ಅದೇ ಅಂತ ಕರಿತಾವೆ ಹುಡ್ರು. ಇನ್ನೇನು ಮಾಡಲಿ ಲೇಜಿ, ಇನ್ನೆಷ್ಟೊತ್ತಿಗೆ ಬಂದು ನಾನು ಯೋಗ ಕ್ಲಾಸಿಗೆ ಶವಾಸನ ಮಾಡಲಿ ಹೇಳಿ. ನಂಗಂತೂ ಸಾಕಾಗಿರ್ತತ್ವ. ಅಲ್ಲಿಗೆ ಬಂದು ನಾನು ನಿದ್ದೆ ಮಾಡೋದಾಕತಿ. ಅದಕ್ಕೆ ನನಗೆ ಬರೋದಲ್ವ ಯೋಗ ಕ್ಲಾಸಿಗೆ.
ಹೌದು ಬಿಡು, ನೀನು ಮನ್ಯಾಗ ಜಿಮ್ಮ ಓಪನ್ ಮಾಡಿ ಒಂದು ಅಂಬೋ ಅಂದ್ರೆ ಒಂದು ಮೆಹೆ ಅಂತತಿ, ಈ ಒಂದು ಆ ಬದಿ ಕರೆದು ಒಂದು ಈ ಬದಿ ಕರಿತೈತಿ, ಎಲ್ಲ ಮುಗಿಯೋ ಹೊತ್ತಿಗೆ ಮನ್ಯಾಗ ಮಕ್ಕಳು ಅಮ್ಮ ಅಂತ ಹೇಳಿ ಓಡಿ ಬರ್ತಾವು. ಇಷ್ಟ ಮತ್ತು ಹಣೆ ಬಾರ ಎಲ್ಲದು ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀನು 1 ಗಂಟೆ ಯೋಗ ಕ್ಲಾಸಿಗೆ ಬರೋ ಅಷ್ಟ್ರಾಗ ಅಣ್ಣ ನೋಡ್ಕೊಂತಂತಾಗ ಅಲ್ಲನ ಅಣ್ಣ ನೋಡ್ಕೊಂತಿಲ್ಲ ನೀನು. ಅದಲ್ವಾ ಫಸ್ಟ್ ಯೋಗ ಕ್ಲಾಸ್ ಗಂಡು ಮಕ್ಳಿಗೂ ಐತೇನೆ ಅಂತ ಹೇಳು, ಬರೀ ಹೆಣ್ಮಕ್ಳಿಗೆ ಬಂದಾನ. ಇಲ್ಲ ಅಣ್ಣ, ಹೆಣ್ಮಕ್ಳಿಗೆ ಬಂದ, ಗಂಡು ಮಕ್ಳಿಗಿಲ್ಲ. ಸಂಜೆ ಮುಂದೆ ಬರೀ ಹೆಣ್ಮಕ್ಳಿಗೆ ಬಂದ, ಆದರೆ ಇಡೀ ದಿನ ಅವ್ರ ಕ್ಲಾಸ್ ನಡೆಸಂಗಿಲ್ಲ. ಬರೀ ಹೆಣ್ಮಕ್ಳಿಗೆ ಬಂದಾದ್ರೆ ನಮ್ಮ ಮನೆ ಹೆಣ್ಮಕ್ಳು ನಾವು ಕಳ್ಸೋದಿಲ್ಲ. ಗಂಡು ಮಕ್ಳು ಇದ್ರೆ ಹೇಳು, ಗಂಡು ಮಕ್ಳು ಹೆಣ್ಮಕ್ಳು ಸೇರೇ ಬರ್ತವೆ ಏನು. ನೀನು ಹಂಗೆ ಡಾನ್ಸ್ ಮಾಡಿ ನುಳಿದು ಹೌದಲ್ಲ ಎಣ್ಣ ನೋಡ್ಕೊಂತಿಯಲ್ಲ ಎಣ್ಣ ಅಂದ ತಕ್ಷಣ ನಾನು ನೋಡ್ಕೊಳ್ಳಂಗಿಲ್ಲ, ನನ್ನ ಕಡೆಯಿಂದ ಆಗೋದಿಲ್ಲ ಅದು. ಮನೆಯಾಗಿನ ಕೆಲಸ ಮಾಡ್ಕೊಂಡು ಮನೆಯಾಗಿರೋದು ಹೆಣ್ಮಕ್ಳು ಕರ್ತವ್ಯ, ಹೆಣ್ಮಕ್ಳದ ಅದು ಡ್ಯೂಟಿ, ಅವರ ಮಾಡ್ತಾರೆ ಅದನ್ನು. ಅಲ್ಲ ಅಣ್ಣ, ನೀ ಇನ್ನೊಂದು ಬಿಟ್ಟಲ್ಲ, ಮಕ್ಳಿಗೆ ಬೇಡನ, ಮಕ್ಕಳನ್ನು ಕರ್ಕೊಂಡ ಬರ. ಅವ್ರಿಗಿದ್ರೆ ಕರ್ಕೊಂಬರ್ತಾನೆ ತಗೊಳ್ವಾ, ನೀನೇನು ಹೇಳೋದು ಬೇಡ ಅದನ್ನೇನು. ಏ ಬಿಡೇವ ದೇವ, ಅದ್ರ ಕೊಟ್ಟೇನು ಮಾತಾಡಿ. ನೀವು ನಡ್ರಿ, ನೀವು ಒಳಗೆ ಸಂತಿಗೆ ರೆಡಿಯಾಗಿ ಹೋಗ್ರಿ, ನಾ ಬರ್ತೇನೆ. ಹೊಟ್ಟೆ ಸತ್ತೆ ನಾಷ್ಟಕ್ಕೇನು ಕೊಟ್ಟೆಲ್ಲ, ಹಂಗೆ ಸಂತಿಗೆ ಹೋಗ್ರಿ ಅಂತೀಯಲ್ಲ. ಅಯ್ಯೋ ಏನಂದೇವ್ರೆ, ರೊಟ್ಟಿ ಮೆಜ್ಜಿಗೆ ನೆನೆ ಹಾಕಿ ಬಂದ ನೋಡಲಿ, ಸ್ವಲ್ಪ ಸಾಂಬಾರ ಚಟ್ನಿಯಾರ ಹೊಯ್ಕೊಂಡು ತಿನ್ನೋದಷ್ಟ. ಹೋಗ ಮರೇ ಹೋಗು. ಅಲ್ಲಲ್ಲಿ ಯಾಕಂದ್ರೆ ಅರ್ಜೆಂಟ್ ನೋಡಿದ್ರೆ ಯೋಗ ಕ್ಲಾಸಿಗೆ ಸಂಜೆ ಬಂದುಬಿಟ್ಟು ಈಗ ಹೋಗಂಗದಿದ್ದೀ. ಹೋಗ್ರಿ ಅತ್ತಾಗ. ನಡಿಯಪ್ಪ, ಹೆಂಗಸರು ಏನೇನೋ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಯ್ಯಪ್ಪ ದೇವ್ರೆ, ಈಗಿನ ಹೆಂಗಸರು ಭಾರಿ ಅದಾರ, ಭಾರಿ ಜೋರು ಅದಾರ. ದೇವ್ರೇ ಪರಮಾತ್ಮ, ನಾನು ಒಬ್ಬನ್ನ ಕಾಪಾಡಪ್ಪ. ದೊಡ್ಡ ವಜ್ಜಿನ ದೊಡ್ಡದೇಂಗ ಆತ್ ನೋಡು. ಪೀಡ ಫಲತ್ತು ಅಂದಂಗೆ ಯಾರ್ಯಾರು ಬರಾಕತ್ತಾರಲೇ ಜೈ ಕ್ಲಾಸಿಗೆ. ಇನ್ನು ಯಾರ್ಯಾರು ಹೆಸರು ಕೊಟ್ಟಾರ, ಯಾರ್ಯಾರು ಕೊಟ್ಟಿಲ್ಲ. ಕ್ಲಾಸ್ ಯಾರು ಹೇಳ್ಕೊಡ್ತಾರೆ? ಹೆಣ್ಮಕ್ಳು ಹೇಳ್ಕೊಡ್ತಾರೆ, ಗಂಡು ಮಕ್ಳು ಹೇಳ್ಕೊಡ್ತಾರೆ. ಈಗ ನಾನು ಮತ್ತು ಪರಿಮಳ ಮತ್ತು ಕಲ್ಯಾಣಿ ಬರ್ತೀನಿ ಅಂದಾಳ. ನೀನು ಬಂದಿದ್ರೆ ಚಲೋ ಆಕಿತ್ತು. ಮತ್ತು ಆಕಿ ಗೌರಿ ಆಕಿಗೊಂದು ಹೇಳ್ಬೇಕು. ದೇವಕಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಲಲಿತಾ ಅಂತೂ ಹಾಜರಾಕಳ. ಇಷ್ಟ ಜನ ನೋಡ, ಮತ್ತೆ ಯಾರೂ ಇಲ್ಲ. ತಗೊಳ್ಳಿ, ನಾನು ಹೆಂಗಾರು ಬಿಡು ಮಾಡ್ಕೊಂಡು ನನ್ನ ಗಂಡಗೆ ಹಂಗೆ ಬೆಣ್ಣೆ ಒರೆಸಿ ಬರ್ತೀನಿ. ತಗೊಳ್ಳಿ. ಏನು ಮಾಡಿ ಬರ್ತೀನಿ ಅಂದಿ ನಿನ್ನ ಗಂಡಗೆ? ನನ್ನ ಗಂಡಗೆ 4 ಪ್ರೀತಿಯಿಂದ ಮಾತಾಡಿ ಹಂಗೆ ಒಂಟಿಗೆ ಬೆಣ್ಣೆ ಒರೆಸಿ ಎದ್ದು ಬಂದರೆ ಅಲ್ಲಿಂದ 2 ತಾಸು 3 ತಾಸು ಮನೆ ಮಠ ಆಳು ಕಾಳು ಆಡು ಮಕ್ಕಳನ್ನ ಎಲ್ಲರನ್ನೂ ನೋಡ್ಕೋಬೇಕು ನೋಡು. ಐಡಿ ಚಲೋ ಐತೆ ಬಿಡ್ಲೆ ನಿಂದು. ಅಣ್ಣನ ಕುಂಡಿಗೆ ಬೆಣ್ಣೆ ಒರೆಸ್ಬಿಡ್ತೀಯ? ಸರಿ ಆಯ್ತು ತಗ, ನಡಿ. ಹಂಗಾರೆ ನೀನು ಬರ್ತೀವಲ್ಲ, ಹೆಸರು ಬರ್ಸ್ತೀನಿ. ಬರಸ್. ನಾನು ವೈರಿನ ಬರಕತ್ತಾವ ಅಂದಮೇಲೆ ನಾನು ಯಾಕೆ ಬಿಡ್ಬೇಕು? ಬರ್ತಾನೆ, ಬಂದತ್ತಿರ್ತೇನೆ ನಾನು ಸ್ವಲ್ಪ ಸ್ಲಿಮ್ ಆಗೋಣ ಅಂತ. ಕಟ್ಟಿನ ಕೇಫ್ ಥರ ಸ್ಲಿಮ್ ಆಕಡೆ, ಸ್ಲಿಮ್. ಏನತ್ರಿ, ಯಾಕೆ ಬಂದ್ರಿ ಮತ್ತೆ? ಅಲ್ವಾ, ಈಗೇನು ಕಟ್ರಿನ ಕೇಫ್ ಹಾಕಳ, ನೀ ಏನಕ್ಕಿ? ನಾನು ಐಶ್ವರ್ಯ ರೈ ಆಗ್ಬೇಕಂತ ಮಾಡ್ಕೊಂಡೀನಿ. ತಪ್ಪು ತಿಳಿಬಾಡ್ಬಿ ತಂಗಿ, ನೀ ಐಶ್ವರ್ಯ ರೈ ಆಗೋದಿಲ್ಲ. ಸುಮ್ಮನೆ ಕಷ್ಟಪಡ್ಬೇಡ. ಇನ್ನು ನೀನು ಗೌರಿ ಸೈಡ್ ಹೊಡೆಯಕ್ಕೆ ಹೋಗಿ ನೀನು ಕಟ್ರಿನ ಕೈಫ್ ಆದಿ ಅಂದ್ರೆ ದಾರ್ಯಾಗ ಹೋಗೋ ಬರೋರೆಲ್ಲ ಪಾರವ್ಗೇನೋ ರೋಗ ಹತ್ತೈತಿ, ಅವ್ರ ಮನೆಗೆ ಯಾರು ಹೋಗ್ಬೇಡ್ರಿ ಅಂತಾರೆ ನೋಡು. ಅಷ್ಟೆಲ್ಲ ಸ್ಲಿಮ್ ಆಗೋದು ಈಗಿನ ಫ್ಯಾಷನ್ ಗೊತ್ತಾನ? ಅಲ್ಲೇ ಪಾರತಿ, ನಿಂಗೆ ಯಾಕೆ ಬೇಕಲಿ ಹೊಟ್ಟಿ ಬಟ್ಟಿ ಕಟ್ಟಿ ಸ್ಲಿಮ್ ಆಗಂಥದ್ದು? ನಿಂಗೇನು ಬಂದಿತ್ಲಿ ರೋಗ? ದಾರ್ಯಾಗ ಹೋಗೋರು ಬರೋರು ಏನಾರ ಅನ್ಬೇಕನ? ನೋಡಪ್ಪ, ಗಂಡ ಹೆಂಡತಿ ಅಂತ ಚೆನ್ನಾಗಿ ನೋಡ್ಕೊಳಂಗಿಲ್ಲ. ದುಡ್ಡು ಹೆಂಗೆ ಕಾಲು ಸೌದು ಹೋಗ್ಯಾವ ಅಂಥೇಳಿ ಬೇಡವಾ? ನೀನು ಯಾವ ಯೋಗಕ್ಕೆ ಹೋಗೋದು ಬೇಡ, ಏನು ಬೇಡ. ಹೊಟ್ಟೆ ತುಂಬ ತಿಂದು ಮೈ ತುಂಬ ಕೆಲಸ ಮಾಡು, ಅಷ್ಟೇ ಸಾಕು. ನಂಗೆ ಗೊತ್ತಿತ್ತು ನಂಗೆ ಗೊತ್ತೈತಿ. ನೀನು ಬರೀ ನಾನು ದುಡ್ಸ್ಕೊಂತೀನವ. ನಾನು ಎಲ್ಲಿಗೆ ಸಹಿಸಂಗಿಲ್ಲ ನೀನು. ನಿನ್ನ ಎಲ್ಲಿಗೆ ಸಹಿಸ್ಲಾರ್ದ? ಅಯ್ಯೋ ದೇವ್ರೇ, ಹುಚ್ಚವ. ಸರಿ, ಏನಾರ ಮಡಿಕೆ. ಏನಕ್ಕಿ ಪರಿಮಳ ಇನ್ನೂ ಬರಲೇ ಇಲ್ಲ? ಎಷ್ಟು ತನಕ ಕಾಯೋದಕ್ಕೀಗೆ? ನೋಡ್ರ, ನಾ ಬಂದೇನ್ರಿ. ಬಂದ್ಯಾ ಪರಿಮಳ? ಬಂದ್ಯಾ? ನಿಂದ ಹಾದಿ ಕಾಯಕತ್ತಿ ನೀವು ಎಷ್ಟೊತ್ತಿಂದ? ಭಾಳ ತಾತು ನಾನು ದಾರಿ ಕಾಯಕತ್ತಿ. ಯಾಕಿಟ್ಟು ತಡ ಮಾಡಿದೆ ನೀನು? ಅಂದಂಗೆ ಯಾಕೆ ಭಾಳ ಬೇಜಾರನ್ನೇ ಕಾಣಕತ್ತಿಲ್ಲ? ಏನಾಯ್ತು? ಮನೆಗೇನಾರ ತೊಂದರೆ? ಅವು ಏನಾರ ಮೈಯಾಗ ಆರಾಮಿಲ್ಲನ? ಆಸ್ಪತ್ರೆ ಏನಾರು ಹೋಗ್ಬೇಕನ? ದುಡ್ಡು ಏನಾರು ಬೇಕಾಗಿದ್ವನ್ನ ನಿಂಗೆ? ಅದೆಲ್ಲ ಏನಿಲ್ಲ ಗೌಡ್ರ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನೀನು ನನ್ನ ಹತ್ರ ಮಾತಾಡಕ್ಕ ಪರ್ಮಿಷನ್ ಕೇಳ್ತೇನೆ. ಬಾ ಕೂತ್ಕೊಂಡು ಮಾತಾಡೋಣ ಬಾ. ಮತ್ತು ನೀವು ಆ ವಿಷಯ ಕೇಳಿದ ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ, ಆದರೆ ಈ ವಿಷಯ ನಿಮಗೆ ನಾನು ಹೇಳಾಕಬೇಕು. ಹುಚ್ಚಿ, ಹೆಂಗೆ ರಿಯಾಕ್ಟ್ ಮಾಡ್ತಾರಂತೆಲ್ಲ? ಅದ್ರಾಗ ಏನೈತೆ? ನನ್ನ ನಡುವೆ ನಿನ್ನ ನಡುವೆ ಮುಚ್ಚು ಮರೆ. ಬಾ ಕೂತ್ಕೊಂಡು ಮಾತಾಡೋಣ. ಏನು ವಿಷಯ ಇದ್ರು ಹೇಳು, ನಾನು ಕೇಳ್ತೀನಿ.
ಮತ್ತು ನಿಮ್ಗೆ ಬೇಜಾರಾದ್ರೆ ನಂಗೆ ಯಾಕೆ ಬೇಜಾರಾಕತಿ? ಮತ್ತು ನಿಮ್ಗೆ ಸಿಟ್ಟು ಬಂದ್ರೆ ನಿಂಗೆ ಗೊತ್ತೇ ಐತಿ ಪರಿಮಳ, ನಂಗೆ ಸಿಟ್ಟು ಬರಂಗಿಲ್ಲ ಅಂತ ಹೇಳಿ.